ಹೇಳಿದಂತಹ ಆ ಮಾತು ಈ ಸಂದರ್ಭದಲ್ಲಿ ನನಗೆ ಸರಿಯಾಗಿ ನೆನಪಾಗುತ್ತಾ ಇದೆ. ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಡಬೇಡ, ಬ್ರಾಹ್ಮಣರಿಗೆ ಎಂದು ನಿನ್ನಿಂದ ಕಷ್ಟ ಬಂತು ಅಂದು ನಿನ್ನ ಮರಣ. ಹಾಗಿದ್ರೆ ಆ ಮಾತು ಈಗ ಸತ್ಯವಾಗುವುದಕ್ಕೆ ಸನ್ನಿಹಿತವಾಗಿದೆ. ಬಂದಂತಹ ರಾಮ, ಜಮದಗ್ನಿ ಮಹರ್ಷಿಗಳ ಮಗನಾದಂತಹ ರಾಮ, ಧೇನುವಿನ ನೆಪದಿಂದ ಬಂದಂತಹ ರಾಮ, ಆತ ಕೇವಲ ಬ್ರಾಹ್ಮಣನೋ? ಖಂಡಿತ ಅಲ್ಲ. ದೂತರಾಡಿದಂತಹ ಮಾತುಗಳನ್ನು ಕೇಳಿದ ಕ್ಷಣ ಆತ ಯಾರು, ನಾನು ಯಾರು ಎನ್ನುವಂತಹ ವಿಚಾರವೆಲ್ಲವೂ ನನಗೆ ನೆನಪಾಗುತ್ತಾ ಇದೆ. ನಾನು ಹಿಂದೆ ಹೇಗಿದ್ದೆ, ಏನಾಗಿದ್ದೆ, ಎಲ್ಲ ವಿಚಾರ ನನಗೀಗ ಅರ್ಥವಾಗುತ್ತಾ ಇದೆ. ಜಗದ ಅಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣ, ಆತನ ಕೈಯಲ್ಲಿ ರಾರಾಜಿಸುತ್ತಾ ಇದ್ದಂತಹ ಸುದರ್ಶನ ನಾನಾಗಿದ್ದೆ. ದುಷ್ಟನಾದಂತಹ ಶತ್ರುಪ್ರಚೋದನನ ವಧೆಯ ಸಂದರ್ಭದಲ್ಲಿ ಅಹಂಕಾರದಿಂದ ಮೆರೆಯುತ್ತಾ ಇರುವಾಗ ಆ ದೇವನಾದಂತಹ ನಾರಾಯಣ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟ. ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟು ಎನ್ನುವ ಹಾಗೆ ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಅಪರಾಧದ ಆ ಪ್ರಜ್ಞೆ ನನಗುಂಟಾಗಿ ಕ್ಷಮೆಯನ್ನು ಕೇಳಿದ ಕ್ಷಣ ದೇವ ಹೇಳಿದಂತಹ ಮಾತು ಸರಿಯಾದಂತಹ ಪರಿಹಾರವನ್ನು ಸೂಚಿಸಿದವನಿದ್ದಾನೆ. ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಮೆರೆದಾಡು, ಬ್ರಾಹ್ಮಣ ಹುಡುಗನಾಗಿ ಬಂದು ನಿನ್ನನ್ನು ನಾನು ವಧಿಸುತ್ತೇನೆ ಎನ್ನುವ ಹಾಗೆ. ಹಾಗಿದ್ರೆ ಈಗ ನಾನೇನು ಮಾಡೋಣ? ಆ ಬ್ರಾಹ್ಮಣ ಹುಡುಗನ ಕಾಲು ಹಿಡಿದು 100 ವರ್ಷ ಪ್ರಪಂಚದಲ್ಲಿ ಬದುಕಲೆ? ಛೇ, ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿ ಚಕ್ರವರ್ತಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಆ ಜಗದ ಅಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನ ಕೈಯ ಚಕ್ರವಾಗಿ ರಾರಾಜಿಸುವುದೇ ಲೇಸು. ಯುದ್ಧಕ್ಕೆ ಹೊರಡಬೇಕಾಗಿದೆ. ಹಾಗಿದ್ರೆ ನಮ್ಮವರೇ ಆದಂತಹ ಕಾಲಜ್ಞ ಶಕ್ರದಿತ್ತು ದೇವದೇವೋತ್ತಮನಾದಂತಹ ಶ್ರೀಮನ್ನಾರಾಯಣನೊಂದಿಗೆ ಕಾಡಿಯಾಗಿ ಗೌರವವನ್ನು ಮಾಡಿ ಆತನ ಸಾಮೀಪ್ಯವನ್ನು ನಾನು ಬರೆಯಬೇಕಾಗಿದೆ. ಆದರೆ ನಾನು ಓರ್ವನೇ ಆ ರೀತಿಯಾದಂತಹ ಸುಖವನ್ನು ಅನುಭವಿಸುವುದಲ್ಲ. ನನ್ನೊಂದಿಗೆ ಇದ್ದವರು, ನನ್ನ ಸುಖ ಕಷ್ಟಗಳಲ್ಲಿ ಭಾಗಿಯಾದವರು, ಶಕ್ರಜಿತು ಕಾಲಜ್ಜರೇ ಬದಲಾದಂತಹ ವೀರಾಧಿವೀರರು, ಅವರೆಲ್ಲರಿಗೂ ಕೂಡ ಆ ಸಾಯುಜ್ಯ ಪದವಿಯನ್ನು ಒದಗಿಸಬೇಕಾಗಿದೆ. ಅವರೆಲ್ಲರನ್ನೂ ಬರಮಾಡಿಕೊಂಡವರಿದ್ದೇನೆ. ಹಾಗಿದ್ರೆ ಸೇನೆಯನ್ನು ಅರ್ಧಚಂದ್ರಾಕೃತಿಯಲ್ಲಿ ನಿಲ್ಲಿಸಿ ಆ ಬ್ರಾಹ್ಮಣ ಹುಡುಗನೊಂದಿಗೆ ಹೋರಾಟ ಮಾಡ್ತೇನೆ.